ಹಲೋ, ಬನ್ನಿ ನಾವು ಬಟರ್ಫ್ಲೈ ಹೇರ್ ಕಟ್ ಮಾಡುವ. 1.5 ವರ್ಷ ಮುಂಚೆ ನಂದು ಹೇರ್ ಕಟ್ ಮಾಡಿದ್ದೆ. ಸ್ವಲ್ಪ ಶಾರ್ಟ್ ಆಗಿತ್ತು, ಇವಾಗ ಎಷ್ಟು ಉದ್ದ ಬಂದಿದೆ ನೋಡಿ. ಫಸ್ಟಿಗೆ ನಾವು ಸಿಕ್ಕೆಲ್ಲ ತೆಗೆದು ಉಲ್ಟಾ ಕೋಮ್ ಮಾಡಿ ಫೋರ್ ಹೆಡಷ್ಟು ಅಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಕಟ್ಟಬೇಕಾಯ್ತಾ. ಅದಾದ ನಂತರ ಎಷ್ಟು ಲೆಂತ್ ಬೇಕು ಅಷ್ಟು ಕಟ್ ಮಾಡಬೇಕು. ನನಗೆ ಸ್ವಲ್ಪ ಬೇಜಾರಾಯ್ತು ಇಲ್ಲಿ. ಅದಾದ ನಂತರ ಎಂತ ಮಾಡಬೇಕಂದ್ರೆ ನಾವು ಹಾಫ್ ಕಟ್ಟಬೇಕು. ಅಂದರೆ ಹಾಫ್ ಅಂದರೆ ಕಿವಿಯ ಅಳತೆ ಅಂದರೆ ಅಷ್ಟೇ. ಅಲ್ಲಿ ಒಂದು ಲೈನ್ ಬರುವ ಹಾಗೆ ನಾನು ಇದು ತೋರಿಸಿದ್ದೇನಲ್ಲ, ಹಾಗೆ ಲೈನ್ ಬರಬೇಕು ಕರೆಕ್ಟಾಗಿ. ಹಾಗೆ ಮಾಡಿ ಮತ್ತೆ ವಾಪಸ್ ಮುಂದೆ ಕಟ್ಟಿ ರಬ್ಬರ್ ಬ್ಯಾಂಡ್ ಕಟ್ಟಿ ಆಮೇಲೆ ವಾಪಸ್ ಕಟ್ ಮಾಡಿ ಸ್ಟ್ರೈಟ್ ಕಟ್ ಮಾಡಿ. ಆದ ನಂತರ ಸ್ವಲ್ಪ ತುದಿ ಎಲ್ಲ ಸ್ವಲ್ಪ ಶಾರ್ಪ್ ಆಗಬೇಕು. ಅದಾದ ನಂತರ ಥರ್ಡ್ ಲೇಯರ್ ಅಂತ ಅಂದರೆ ನಮ್ಮ ಕಿವಿಯ ಮೇಲೆ, ಆಯಿತಾ, ಎಕ್ಸಾಕ್ಟ್ ಕಿವಿಯ ಮೇಲೆ ಬರಬೇಕು. ನಾವು ಹಾಫ್ ಪೋನಿ ಕಟ್ತೇವಲ್ಲ ಹಾಗೆ ಅಲ್ಲಿ ಕೂಡ ಒಂದು ಲೈನ್ ಬರಬೇಕು. ಅಲ್ಲಿ ಕೂಡ ವಾಪಸ್ ಉಲ್ಟಾ ನಾವು ಹಾಕಿ ಕೋಮ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ವಾಪಸ್ ಕಟ್ ಮಾಡಬೇಕು. ಹೀಗೆ 3 ರಿಂದ 4 ಸತಿ ಮಾಡ್ಬೋದು, ಆಯಿತಾ. ಬೇಕಾದ್ರೆ 5 ಸತಿ ಕೂಡ ಮಾಡ್ಬೋದು. ಅದೇ ಮೆಷರ್ಮೆಂಟ್ ಹೇಗೆ ಬೇಕು ಹಾಗೆ. ನನಗೆ ಇದು ಇಷ್ಟು ನೋಡಿ ಖುಷಿಯಾಗಿ ಹೋಯ್ತಾಯ್ತಾ. ಲಾಸ್ಟಿಗೆ ಒಂದು ಸ್ವಲ್ಪ ನಂದು ಫ್ರಂಟ್ ಕಟ್ ಮಾಡುವ ಅಂತ ಹೇಳಿಕೊಂಡು ಡಿಸೈಡ್ ಮಾಡಿದೆ. ಸೊ ಇದು ನಾನು ಐಬ್ರೋ ಮೆಷರ್ಮೆಂಟ್ ಥರ ನೋಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಯಿತು ಕಟ್ ಮಾಡಿದ್ದು, ಮತ್ತೆ ರಿಯಲೈಸ್ ಆಗಿದ್ದು. ಮತ್ತು ಎಂತ ಮಾಡೋದು, ಪರವಾಗಿಲ್ಲ ಅಂದೇಳಿ ಕಟ್ ಮಾಡಿಬಿಟ್ಟೆ ನೋಡಿ. ಹೀಗೆ ಚೂಪಾಗಿ ಕಟ್ ಮಾಡ್ತಾ ಹೋಗಿ ಅಷ್ಟೇ. ಇದಾದ ನಂತರ ನಿಮಗೆ ಇನ್ನೊಂದು ಸತಿ ಬೇಕಂದರೆ ನೀವು ಮಾಡ್ಬೋದು, ಇನ್ನೂ ಶಾರ್ಟ್ ಬೇಕು ಅಂತಂದರೆ. ನನಗೆ ಇಷ್ಟಕ್ಕೆ ಸಾಕಾಗಿತ್ತು, ಬಟ್ ನಾನು ವಾಪಸ್ ಮಾಡಲಿಕ್ಕೆ ಹೋದೆ, ಅದೇ ತಪ್ಪಾಯಿತು. ಬಟ್ ಪರವಾಗಿಲ್ಲ, ಎಂತ ಮಾಡೋದು, ಕಟ್ ಮಾಡಿ ಆಗಿದೆ, ವಾಪಸ್ ಬಂದು ಗ್ರೋತ್ ಆಗೇ ಆಗ್ತದೆ. ಸೊ ಇದು ನಂದು 5th ಲೇಯರ್, ಆಯಿತಾ. ಅಂದರೆ ಸ್ವಲ್ಪ ಬ್ಯಾಂಗ್ಸ್ ಬರಬೇಕು, ಸ್ವಲ್ಪ ಫ್ರಂಟಲ್ಲಿ ಹಾಕಬೇಕಾದ್ರೆ ಚಂದ ಮಾಡಿ ನಿಲ್ಲಬೇಕು ಅಂತ ಹೇಳಿಕೊಂಡು ಎಕ್ಸ್ಟ್ರಾ ಕಟ್ ಮಾಡಲಿಕ್ಕೆ ಹೋದೆ. ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಪರವಾಗಿಲ್ಲ, ಎಂತ ಮಾಡೋದು, ಹೇರ್ ಗ್ರೋತ್ ಬೇಗ ಆಗ್ತದೆ, ಪರವಾಗಿಲ್ಲ ಅಂತ ಹೇಳಿಕೊಂಡು ಕಟ್ ಮಾಡಿ ಆದ ನಂತರ ರಿಯಲೈಸ್ ಆಯಿತು. ಸೊ ನೋಡಿ, ಒಂದು ಕಟ್ ಮಾಡಿದ ನಂತರ ತುಂಬ ಚೆಂದವಾಗಿ ಕಾಣ್ತಾ ಇತ್ತು, ಆಯಿತಾ. ನನಗದು ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವು ಬನಾನಾ ಕ್ಲಿಪ್ ಹಾಕೋದಾದರೂ ಕೂಡ ತುಂಬ ಚೆಂದ ಕಾಣ್ತದೆ. ನಿಮಗೆ ಯಾರಿಗಾದರೂ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇಲ್ಲ, ಯಾರು ಹೋಗ್ತಾರೆ ಅಂತ ಮಾಡೋ ಬದಲು ಮನೇಲೇ ನೀವಾಗೇ ಸೆಲ್ಫಾಗಿ ಕಟ್ ಮಾಡ್ಬೋದು ಈ ಒಂದು ವಿಡಿಯೋ ನೋಡಿ. ಆ್ಯಂಡ್ ಇದು ಜಸ್ಟ್ 15 ಮಿನಿಟ್ಸ್ ಆಗಿತ್ತು ಅಷ್ಟೇ. ನನಗಂತೂ ಲಾಸ್ಟಿಗೆ ನೀವು ನನ್ನ ಸ್ಮೈಲ್ ನೋಡಿಯೇ ಗೊತ್ತಾಗ್ಬೋದು ನನಗೆ ಎಷ್ಟು ಇಷ್ಟ ಆಯಿತು ಈ ಒಂದು ಹೇರ್ ಕಟ್ ಅಂತ. ಯಾಕಂದರೆ ನಾನು ಮಾಡೋದು ಫಸ್ಟ್ ಟೈಮ್, ಆಯಿತಾ. ನನಗೆ ತುಂಬ ಇಷ್ಟ ಆಯಿತು. ಇದಕ್ಕಿಂತ ಮುಂಚೆ ನಾನು ಸ್ಟ್ರೈಟ್ ಕಟ್ ಮಾಡಿಸ್ತಿದ್ದೆ ನನ್ನ ಮಮ್ಮಿ ಹತ್ರ, ಬಟ್ ಇದೇ ಫಸ್ಟ್ ಟೈಮ್ ನಾನು ಒಂಥರ ಬಟರ್ಫ್ಲೈ ಹೇರ್ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೇನೆ. ಬಾಯ್.